ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳು ಮತ್ತೊಮ್ಮೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರ ಜೊತೆಗೆ ನದಿ ಪಾತ್ರದಲ್ಲಿರುವಂತಹ ಜಮೀನುಗಳೆಲ್ಲವೂ ಕೂಡ ಜಲಾವೃತಗೊಳ್ತಾ ಇದ್ದಾವೆ. ಇನ್ನೊಂದು ಕಡೆ ಬೆಳಗಾವಿ ನಗರದಲ್ಲೂ ಕೂಡ ಬಳ್ಳಾರಿ ನಾಲಾ ಏನಿದೆ ಅದು ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಬಹುಮುಖ್ಯವಾಗಿ ಬಳ್ಳಾರಿ ನಾಲಾದ ನೀರಿನಿಂದಾಗಿ ಇದೀಗ ಮತ್ತೊಮ್ಮೆ ಭತ್ತದ ಬೆಳೆಯನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಬೆಳಗಾವಿ ತಾಲೂಕಿನ ಬಹಳಷ್ಟು ಗ್ರಾಮಗಳು ಈಗಾಗಲೇ ರೈತರು ಆತಂಕದಲ್ಲಿರುವಂತದ್ದು. ಇದು ಈಗ ಸದ್ಯ ಏನು ತೋರಿಸ್ತಾ ಇದ್ದೇನೆ, ಬಳ್ಳಾರಿ ನಾಲಾದ ನೀರು ಮತ್ತೊಮ್ಮೆ ಬಂದು ಈ ರೀತಿ ಭತ್ತದ ಬೆಳೆಯ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸದ್ಯ ಈಗ ಬೆಳಗಾವಿ ತಾಲೂಕಿನ ಎಳ್ಳೂರು ಆಗಿರ್ಬೋದು, ವಡಗಾಂವ್, ಶಹಾಪುರ್, ಅನಗೋಳ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಭತ್ತವನ್ನ ಬೆಳೆಯಲಾಗುತ್ತೆ. ಬೆಳಗಾವಿ ಬಾಸುಮತಿ ಎನ್ನುವಂತಹ ಭತ್ತವನ್ನ ಇಲ್ಲಿ ಬೆಳೆಯಲಾಗಿತ್ತು. ಎರಡನೇ ಬಾರಿಗೆ ನಾಟಿ ಮಾಡಿದಂತಹ ಭತ್ತದ ಸ್ಥಿತಿಗತಿಯನ್ನ ನೋಡಿದ್ರೆ ನಿಜಕ್ಕೂ ರೈತರ ಪರಿಸ್ಥಿತಿ ಬೇಡದ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ನೀರು ನಿಂತಿದೆ, ಅದರ ಜೊತೆಗೆ ಮೇಲ್ಭಾಗದಲ್ಲಿ ಪಾಚಿ ಕೂಡ ಕಟ್ಟಿರುವಂತದ್ದು. ಸೊ ಈಗ ಏನು ತೋರಿಸ್ತಾ ಇದ್ದೇನೆ, ಬೆಳೆ ಬಹುತೇಕ ಬೆಳೆದು ನಿಂತಿರುವಂತಹ ಭತ್ತದ ಬೆಳೆಯನ್ನ ನೀವೀಗ ಗಮನಿಸಬಹುದಾಗಿದೆ. ಆ ಬೆಳೆ ಇದೀಗ ಕಂಪ್ಲೀಟ್ ಆಗಿ ಪಾಚಿ ಕಟ್ಟಿ ಹಾಳಾಗ್ತಾ ಇರುವಂತದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿಯಲ್ಲಿ ಈಗ ರೈತರ ಸ್ಥಿತಿ ಆಗಿರುವಂತದ್ದು. ಸದ್ಯ ಈಗ ಬಹುತೇಕ ಎಲ್ಲಿ ನೋಡಿದ್ರು ಕೂಡ ಈಗ ಇಡೀ ಗದ್ದೆಯನ್ನ ತೋರಿಸ್ತಾ ಇದ್ದೇವೆ. ಎಲ್ಲ ಕಡೆ ಕೂಡ ಒಂದು ಕಡೆ ಬೆಳೆದು ನಿಂತಿದ್ದ ಅಲ್ಲಲ್ಲಿ ಬೆಳೆದು ನಿಂತಿದ್ದಂತಹ ಭತ್ತದ ಬೆಳೆಯನ್ನು ನೀವು ಗಮನಿಸಬಹುದಾಗಿದೆ. ಇದೇ ರೀತಿ ಬೆಳೆ ಕಂಪ್ಲೀಟ್ ಆಗಿ ಗದ್ದೆ ತುಂಬಾ ಇತ್ತು. ಆದ್ರೆ ಇದೀಗ ಪಾಚಿ ಕಟ್ಟಿರುವಂತಹ ಕಾರಣಕ್ಕಾಗಿ ಆ ಬೆಳೆಯನ್ನ ಕೆಳಗಡೆ ಭಾಗದಲ್ಲಿ ಒತ್ತಿ ಮೇಲ್ಭಾಗದಲ್ಲಿ ಕಂಪ್ಲೀಟ್ ಆಗಿ ಪಾಚಿ ಕಟ್ಟಿರುವಂತದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸೊ ಸದ್ಯ ಈಗ ಏನು ಬೆಳೆ ಬೆಳೆದು ನಿಂತಿದೆ ಅದನ್ನ ಉಳಿಸ್ಕೊಳ್ಳೋಕೆ ರೈತರು ಕೂಡ ಹರಸಾಹಸ ಪಡುವಂತ ಸ್ಥಿತಿ ಸದ್ಯ ಈಗ ನಿರ್ಮಾಣ ಆಗಿರುವಂತದ್ದು. ಗದ್ದೆಯಲ್ಲಿ ಏನು ಪಾಚಿ ಕಟ್ಟಿದೆ ಅದು ಬೆಳೆಯ ಕೆಳಭಾಗದಲ್ಲಿ ಪಾಚಿ ಕಟ್ಟಿರುವಂತದ್ದು. ಅದನ್ನ ತೆಗೆಯೋಕೆ ಕೂಡ ಈಗ ನಿತ್ಯವೂ ಕೂಡ ಹರಸಾಹಸ ಪಡುವಂತ ಸ್ಥಿತಿ ಈಗ ರೈತರಿಗೆ ಬಂದೊದಗಿರುವಂತದ್ದು ನೋಡಬಹುದಾಗಿದೆ. ಪಾಚಿ ಕೆಳಭಾಗದಲ್ಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಇಲ್ಲಿ ಬೆಳೆ ಬೆಳೆದು ನಿಂತಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಏನು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನ ಕಳೆದುಕೊಳ್ಳುವಂತಹ ಆತಂಕ ಒಂದು ಕಡೆ ಆದ್ರೆ, ಏನೋ ಅಳಿದುಳಿದ ಬೆಳೆಯನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕನ್ನುವಂತ ಕಾರಣಕ್ಕಾಗಿ ಇಡೀ ಗದ್ದೆಯಲ್ಲಿ ಏನು ಪಾಚಿ ಕಟ್ಟಿದೆ ಅದನ್ನ ಈ ರೀತಿ ತೆಗೆಯುವಂತ ಕೆಲಸವನ್ನ ಸದ್ಯ ಈಗ ರೈತರು ಮಾಡ್ತಾ ಇರುವಂತದ್ದು. ಆ ಒಂದು ಬೆಳೆ ಅಂದ್ರೆ ಪಾಚಿ ಕೆಳಭಾಗದಲ್ಲಿ ಎಷ್ಟು ಚಂದ ಬೆಳೆ ಬೆಳೆದು ನಿಂತಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಹೀಗೆ ಬಿಟ್ಟಿದ್ದೆ ಆದ್ರೆ ಬಹುತೇಕ ಒಳಗಡೆ ಭಾಗದಲ್ಲೇ ಭತ್ತ ಕೊಳೆತು ಸಂಪೂರ್ಣವಾಗಿ ಹಾಳಾಗುವಂಥದ್ದು. ಈಗ 15 ದಿನಗಳ ಹಿಂದಷ್ಟೇ ಏನು ಮಳೆ ಬಂದು ಈ ರೀತಿ ಗದ್ದೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಅದು ಪಾಚಿ ಕಟ್ಟಿ ಈಗ ಇಂಥದ್ದೊಂದು ಪರಿಸ್ಥಿತಿ ಬಂದಿರುವಂತದ್ದು. ಎರಡನೇ ಬಾರಿಗೆ ಏನು ಈ ಒಂದು ರೈತರೆಲ್ಲರೂ ಕೂಡ ಭತ್ತವನ್ನ ಬಿತ್ತನೆ ಮಾಡಿದ್ರು. ಆದ್ರೆ ಈಗ ಎರಡನೇ ಬಾರಿಗೂ ಕೂಡ ಬಿತ್ತನೆ ಮಾಡಿದ್ದು ನಾಟಿ ಮಾಡಿದಂತಹ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಸದ್ಯ ಈಗ ಈ ಒಂದು ಏನು ಜಮೀನಿನ ಮಾಲೀಕರು ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತೇನೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳ್ಕೊಳ್ತೇನೆ. ಸರ್, ಈಗ ಲಾಸ್ಟ್ ಟೈಮು ಇದೇ ಒಂದು ಗದ್ದೆಯಲ್ಲೇ ನಾವೇ ಕೂಡ ತೋರಿಸಿದ್ವಿ, ಪಾಚಿ ಕಟ್ಟಿ ಕಂಪ್ಲೀಟ್ ಆಗಿ ಬೆಳೆ ಹಾಳಾಗಿತ್ತು. ಆದ್ರೆ ಈಗ ಮತ್ತೆ ಈ ಒಂದು ಗದ್ದೆಯಲ್ಲೇ ಈಗ ಎರಡನೇ ಬಾರಿಗೆ ನಾಟಿ ಮಾಡಿದ್ರಿ, ಅದು ಕೂಡ ಹಾಳಾಗೈತಿ. ಸರ್ ನೋಡ್ರಿ, ನಾವು ರೈತರಂದ ಎದಿ ಮ್ಯಾಗ ಕಲ್ಲು ಇಟ್ಕೇಶೆ ನಾವು ಬೆಳೆ ತಗೋತೀವ್ರಿ. ಆದ್ರೆ ಈ ನಿಯತಿ ಅಂದ್ರೆ ನಮ್ಗೆ ಎಷ್ಟು ಸಂಕಟ ಕೊಡೋದು ಅದು ನಮ್ಗೆ ತಿಳಿವತ್ರಿ. ಯಾಕಂದ್ರೆ ಈಗ ನೋಡ್ರಿ, ನಾ ಈಗ ಬಾಸುಮತಿ ಭತ್ತ ಐತ್ರಿ, ಬಾಸುಮತಿ ಭತ್ತ ಪೈಲಾಗ್ದ ಬಿಟ್ಟಿದೆವು, ಅದೆಲ್ಲ ಹೋತು. ಆಮೇಲೆ ಎರಡನೇ ನಾಟಿ ಹಚ್ಚಿದೆವು, ಅದು ಹೋತ್ರಿ. ಆದ್ಮೇಲೆ ಈಗ ಆತರ ಮೇಲೆ ಈಗ ಪಾಚಿ ಬಂತ ಕೇಶೆ ಅದು ಇತರ ಮೇಲೆ ಇದು ನೋಡ್ರಿ ಬೆಳಿ ಮೇಲೆ ಎಲ್ಲ ಬರಾತೈತಿ. ಅದು ಹೆಂಗೆ ತೆಗೋದ್ರಿ ಅದು ತಿಳಿವಾತ. ಅದು ಹಿಂಗೆ ನೋಡ್ಕೇಶೆ ರೈತರು ಏನಾಗತ್ತೈತ್ರಿ, ರೈತರಿಗೆ ಸಂಕಟ ಆಗತ್ತೈತ್ರಿ ಭಾಳ. ಯಾಕಂದ್ರೆ ಸರ್ ಪದೇ ಪದೇ ಇದ ಸಂಕಟ ಅಂದ್ರ ರೈತರು ನಾವು ಬದುಕೋದು ಹೆಂಗ ಅದು ತಿಳಿವಾತ್ರಿ. ಸರ್ ಇದ ಎಲ್ಲ ಅದರಿಂದ ಅಂದ್ರೆ ಬಳ್ಳಾರಿ ನಾಲಾ ಮೇನ್ ರೀ ಸರ್. ಯಾಕಂದ್ರೆ ನಮ್ಗೆ ಬಳ್ಳಾರಿ ನಾಲಾ ಪೈಲೇ ನಮ್ಗೆ ವರದಾನ ಇತ್ರಿ, ಈಗ ಶಾಪ್ ಆಗಿ ಬಿತ್ತಿತ್ರಿ. ಈಗ 2015 ವರ್ಷ ಆತ್ರಿ ಶಾಪ್ ಆಗಿ ಬಿತ್ತಿಟ್ರಿ. ಎಷ್ಟು ಅಂತ ಕೇಸ್ ನಾವು ನೋಡ್ರಿ ಆಡಳಿತ ಸಂಬಂಧಿತ ಅಧಿಕಾರಿಗಳಿಗೆ, ಸಂಬಂಧಿತ ನಮ್ಮ MLAಗಳಿಗೆ ಮತ್ತು ಸರ್ಕಾರಗೆ ಎಲ್ಲ ಯಾವುದೂ ಬೇರೆ ಸರ್ಕಾರ, ಇವರ ಕುಮಾರಸ್ವಾಮಿ ಸರ್ಕಾರ ಬಂತು, ಯಡಿಯೂರಪ್ಪ ಸರ್ಕಾರ ಬಂತು, ಈಗ ಇವ್ರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂತು, ಎಲ್ಲರಿಗೂ ನಾವು ಹೇಳ್ತೇವ್ರಿ. ಆದ್ರೆ ಈ ಕಡೆ ಯಾರ್ದೂ ಗಮನ ಕೊಡ್ತಾ ಇಲ್ಲ. ಸ್ವಚ್ಛ ಮಾಡತ್ತೀರಿ ಸರ್. ನಾವೇನಂತೀವು, ನೀವು ಈಗ ಅವ್ರು ಏನ್ ಮಾಡ್ತಾರೋ ಮಳೆಗಾಲ ಬರ್ತಿತ್ಲ ಅವಾಗನ ಸ್ವಚ್ಛ ಮಾಡಕ್ ಚಾಲು ಮಾಡ್ತಾರ್ರಿ.
ನಾವೇಂದೇವು ಪೈಲಾ ನೀವು ಸ್ವಚ್ಛ ಮಾಡ್ರೆ ನಮ್ಗೆಲ್ಲಾ ರೈತರಿಗೆ ಏನಾಗ್ತಿತ್ರಿ ಸುಲಭ ಆಗ್ತಿತ್ರಿ ಎಲ್ಲ ಬೆಳಿತಾರೆ ಹೋಗಾಕ ಹೋದ್ರಿ ಈಗ ಬರಾಂಗಣ ಇಲ್ರಿ ಇದ ಸರ್ ಬರಾಂಗ್ಲಿಂದ ಬರಾಂಗಣ ಇಲ್ಲ ಇದ ಹೋತಾ ಈಗ ನೋಡ್ರಿ ಪಾಚಿ ಅದು ಇದ್ ಮಾರ್ಮೇಲ್ರಿ ಸರ್ ಅದು ಎದೆ ಬೆಳೆ ನೋಡ್ರಿ ಇಷ್ಟ ವಜ್ಜೆ ಇದ್ರ ಮೇಲೆ ಇದ್ರ ಹೆಂಗ್ ಬೆಳೆ ಬಿಡೋದ್ರಿ ಇದ ಅನ್ಕೇಳಿ ಬರಂಗಿಲ್ಲ ಸರ್ಕಾರಕ್ಕೆ ನಾವು ಒಂದೇ ಒತ್ತಾಯ ಮಾಡ್ತೇವಂದ್ರ ನಮ್ಗೆ ನಿಮ್ ಪರಿಹಾರ ಬೇಡ ಬೆಳಾರ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ರಿ ನಮ್ಗೆ ಪರಿಹಾರ ಕೊಟ್ಟಂಗಾತ್ರಿ ಸರ್ ನೋಡ್ರಿ ಪೈಲಾ ನಾವ್ ಎಕರೆಗ 25,000-30,000 ರೂಪಾಯಿ ಖರ್ಚು ಬರ್ತೈತ್ರಿ ಮತ್ ಈಗ ನಾಟಿ ಹಚ್ಚಾಗ ನಮ್ಗೆ 40,000-50,000 ರೂಪಾಯಿ ಖರ್ಚು ಬಂದೈತ್ರಿ ಮತ್ ಈಗ ಎಷ್ಟು 1 ಲಕ್ಷ ರೂಪಾಯಿ ಆಯ್ತ್ರಿ ಈಗ ತಗೊಳಕ ಏನ್ ಮಾಡಿದ್ರಿ ನಾವು ಮನ್ಯಾಗಿಂದ ಬಂಗಾರ ಇಟ್ಟಿದೇವ್ರಿ ಯಾಕಂದ್ರ ಇವತ್ತು ಏನ್ ಮಾಡಿದಾರು ಮುಖ್ಯಮಂತ್ರಿಗಳು ನಾವೊಂದು ನ್ಯೂಸ್ ಓದ್ನಿ ಆದ್ರೆ ಅವ್ರ ಏನ್ ಹೇಳಿದಾರು ರೈತರಿಗೆ ನೀವು ಸಾಲ ಕೊಡ್ರಿ ಅಂತ ಅಲ್ಲಿ ಬ್ಯಾಂಕ್ನಾಗ ಹೋದ್ರೆ ರೈತರಿಗೆ ಸಾಲನೂ ಕೊಡಂಗಿಲ್ರಿ ಅನ್ಕೇಸ್ ನಾವೇನ್ ಮಾಡ್ತೇವು ನಮ್ಮ ಮನ್ಯಾಗಿಂದ ಬಂಗಾರ ಇರ್ತಿರ್ಲಾ ಅದ್ ಒಟ್ಟಿ ಇಟ್ಕೇಶೆ ನಾವ್ ಇದು ಮಾಡೋದು ಇಟ್ಟಿದ್ ನೋಡ್ರಿ ಸೊ ಇದಿಷ್ಟು ಸದ್ಯ ಈಗ ರೈತರೆಲ್ಲರೂ ಕೂಡ ಬಹುತೇಕ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. 2ನೇ ಬಾರಿಗೂ ಕೂಡ ಏನು ನಾಟಿ ಮಾಡಿದ್ರು ಸಾಲ ಸೋಲ ಮಾಡಿ ಬಂಗಾರ ಅಡವಿಟ್ಟು ನಾಟಿ ಮಾಡಿದ್ದೇವೆ, ಆದ್ರೆ ಆ ಬೆಳೆ ಕೂಡ ಈಗ ಹಾಳಾಗ್ತಾ ಇರುವಂತದ್ದು. ಸದ್ಯ ಬಳ್ಳಾರಿ ನಾಲಾದಂತ ಇಂಥದ್ದೊಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಾ ಇದೆ. ನಿಮ್ಮ ಪರಿಹಾರ ಬೇಡ, ಬಳ್ಳಾರಿ ನಾಲವನ್ನ ಸರಿ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.